ಯಾರು ಈ ಬಸವಣ್ಣ? ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಅಕ್ಷರ ಇವರು. ಕಿರೀಟ ತೊಡೆದಿದ್ದರೂ ಕೋಟಿ ಕೋಟಿ ಹೃದಯಗಳನ್ನು ಗೆದ್ದ ಅರಸ ಇವರು. ಅಂಧಕಾರದಲ್ಲಿದ್ದ ಸಮಾಜಕ್ಕೆ ವಚನಗಳ ಮೂಲಕ ಬೆಳಕು ತೋರಿದ ಜಗದ ಜ್ಯೋತಿ ಈ ಬಸವಣ್ಣನವರು. ಅವರು ನುಡಿದರೂ ಅದು ವಚನವಾಯಿತು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ, ಈ ಒಂದೇ ಒಂದು ಸಾಲು ಸಾಕು ಇಡೀ ಜಗತ್ತನ್ನು ಸರಿಪಡಿಸಲು. ಕಾಯಕವೇ ಕೈಲಾಸ ಎಂದು ದುಡಿಮೆಗೆ ದೈವತ್ವ ಕೊಟ್ಟವರು. ದಯವೇ ಧರ್ಮದ ಮೂಲವಯ್ಯ ಎಂದು ಪ್ರೀತಿಯ ಪಾಠ ಕಲಿಸಿದವರು. ಇವರ ವಚನಗಳು ಬರೀ ಸಾಲುಗಳಲ್ಲ, ಅವು ಅನ್ಯಾಯದ ಎದೆಸೀಳುವ ಸತ್ಯದ ಅಸ್ತ್ರಗಳು. ಜಾತಿ ಮತಗಳ ಭೇದ ಸೀಳಿ ಇವ ನಮ್ಮವ ಎಂದು ಇಡೀ ಮನುಕುಲವನ್ನೇ ಅಪ್ಪಿಕೊಂಡ ಮಹಾಮಾನವತಾವಾದಿ. ಬಸವಣ್ಣ ಎಂದರೆ ಒಂದು ಜನಾಂಗವಲ್ಲ, ಬಸವಣ್ಣ ಎಂದರೆ ಒಂದು ಸಿದ್ಧಾಂತ. ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ಈ ಕ್ರಾಂತಿ ಪುರುಷನ ತತ್ವಗಳೇ ನಮಗೆ ಸ್ಫೂರ್ತಿಯಾಗಲಿ, ಅವರ ವಿಚಾರಗಳು ನಮ್ಮ ಉಸಿರಾಗಲಿ. ಮನುಕುಲದ ಮಹಾನ್ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು.